ನಮಸ್ತೆ. ವಾಲೆಟ್ ಮರ್ತು ಬಂದ್ಬಿಟ್ಟಿದೀವಿ. ದಿಸ್ ಇಸ್ ವಾಟ್ ಪಾಂಡಾ ಈಟ್ಸ್. ಈ ಟೈಮಲ್ಲಿ ನಾನ್ ಬಾರ್ಗೇನಿಂಗ್ ಚೆನ್ನಾಗಿ ಮಾಡಿದೆ. ಏನ್ ಬೇಡ ನಿನ್ ಗರ್ಲ್ಫ್ರೆಂಡ್ ತೋರಿಸ್ಬಿಡ್ಲಾ? ಅಂದಾನ ನೋಡೋದು ತಪ್ಪಲ್ಲ, ಅದನ್ನ ಅನುಭವಿಸ್ಬೇಕು, ಹಾಳು ಮಾಡಬೇಕು ಅಂತ ಅನ್ಕೋತ. ಬಾಲಿಗೆ ಬಂದ್ಬಿಟ್ಟು ಸ್ಪಾ ಮಾಡಿಸದೇ ಇರೋಂಗೆ ಸಾಧ್ಯ. ಸಿಕ್ಸಮ್ಮ ಬರ್ಡೇ ಗಿಫ್ಟ್ ಟು ಮೈ ಸೆಲ್ಫ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಇವತ್ತು ನಮ್ಮ 4ನೇ ದಿನ ಇಲ್ಲಿ ಬಾಲಿಯಲ್ಲಿ. ಆ್ಯಂಡ್ ವಿ ಹ್ಯಾವ್ ಟು ಸೇ ಬಾಯ್ ಟು ದಿಸ್ ಪ್ಲೇಸ್. ಇಟ್ಸ್ ಜಸ್ಟ್ ಸೋ ಬ್ಯೂಟಿಫುಲ್ ಗೈಸ್. ಇಲ್ಲಿ ನೋಡಿ, ಓ ಮೈ ಗಾಡ್. ಓಕೆ, ಸೊ ಇವತ್ತಿನ ಪ್ಲಾನ್ ಏನಂದರೆ ಫಸ್ಟ್ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಅದಾದಮೇಲೆ ವಿ ಆರ್ ಗೋಯಿಂಗ್ ಟು ಒನ್ ಮೋರ್ ರಿಯಲಿ ಬ್ಯೂಟಿಫುಲ್ ಪ್ಲೇಸ್ ಕಾಲ್ಡ್ ಸಾರಿ ತಿಂಬುಲ್. ಅದ್ರ ಮುಂಚೆ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಅನ್ಸುತ್ತೆ ಪ್ಲ್ಯಾನಲ್ಲಿ, ಬಟ್ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಎನಿವೇಸ್ ಸೋ ಫಾರ್ ಐ ಆಮ್ ಸೋ ಹ್ಯಾಪಿ ಗೊತ್ತಾ. ಈವನ್ ನೀವು ಕೂಡ ಬಾಲಿಗೆ ಬರ್ತಾಯಿದ್ರೆ ಒನ್ ರೆಕಮೆಂಡೇಷನ್ ಈಸ್ ಪ್ಲೀಸ್ ನಿಮ್ಮ ರಿಸರ್ಚ್ ಮಾಡಿ, go through like enough YouTube videos, YouTube vlogs, decide ಯಾವ ಥರ ಪ್ಲೇಸ್ ಬೇಕು. See, that's one of the reasons why I love Travel Mart is because ಅವರು ನನಗೆ ಪ್ಲೇಸಸ್ ರೆಕಮೆಂಡ್ ಮಾಡಿದ್ರು. ಪ್ಲಸ್ ಐ ಟೋಲ್ಡ್ ದಮ್ ಐ ಆಲ್ಸೋ ವಾಂಟ್ ಟು ಡೂ ಅ ಫ್ಯೂ ಆಫ್ ದೀಸ್ ಥಿಂಗ್ಸ್. ಫುಲ್ ಪ್ಯಾಕೇಜ್ ಹಾಗೆ ಕಸ್ಟಮೈಸ್ ಮಾಡಿದ್ದಾರೆ, ವಿಚ್ ಮೇಕ್ಸ್ ಮೀ ರಿಯಲಿ ಹ್ಯಾಪಿ. ಓಕೆ, ಸೊ ನೀವು ಕೂಡ ನಿಮ್ಮ ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ತಾ ಇದ್ರೆ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಗೋ ಆನ್ ಯುವರ್ ಓನ್, ನಿಮಗೆ ಒಂದು ರೀತಿ ಕಂಫರ್ಟ್ ಬೇಕು, ಎಲ್ಲ ಎವ್ರಿಥಿಂಗ್ ಶುಡ್ ಬಿ ಟೇಕನ್ ಕೇರ್ ಆಫ್ ಅಂದರೆ ಡೆಫಿನೆಟ್ಲಿ ಚೆಕ್ ಔಟ್ ಟ್ರಾವೆಲ್ ಮಾರ್ಟ್. ಓಕೆ, ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಜಾಗಕ್ಕೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್, ಸ್ವಸ್ತಿ ಅಸ್ತು. ಓಕೆ, ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ನಮ್ಗೆ ಬರ್ತಿರೋದು. ಇದನ್ನು ಲುಕ್ಸ್ ಇಟ್ಸ್ ಸೋ ಪ್ರಿಟಿ. Good morning. Okay guys, breakfast, there were so many options, but at the end of the day ನಾವು ಇಂಡಿಯನ್, ಸೊ ಇದು ಸಮೋಸ ತೊಗೊಂಡೆ, ಇದು ಪನ್ನೀರ್, ಇದು ಮಟರ್ ಪರಾಠ, ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ವಾಟರ್ಮೆಲನ್ ಜ್ಯೂಸ್ ತೊಗೊಂಡಿದ್ದೀನಿ. ಇದಾದಮೇಲೆ ಇನ್ನೂ ಹೊಟ್ಟೆ ತುಂಬಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಚೆಕ್ಔಟ್. ಬಟ್ ಇರ ಲೈಕ್ ಸೋ ಮೆನಿ ಥಿಂಗ್ಸ್. ಇನ್ನೊಂದೇನೆಂದರೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಮೀಟ್ ಸಿಗುತ್ತೆ. ಚಿಕನ್ ಅಲ್ಲದೆ ಫಿಶ್ ಆಗಿರಲಿ, ಪಿಗ್ ಪೋರ್ಕ್ ಆಗಿರಲಿ, ಬೀಫ್ ಆಗಿರಲಿ, ಡಕ್ ಆಗಿರಲಿ, ದೇರ್ ಸೋ ಮೆನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೀಟ್. ಬಟ್ ಮ್ಯಾಕ್ಸ್ ನಾನು ತಿನ್ನೋಕ್ಕಾಗೋದಂದರೆ ಚಿಕನ್. ಐ ಕೆನಾಟ್ ಗೋ ಬಿಯಾಂಡ್ ದಟ್. ದಿಸ್ ಇಸ್ ವಾಟ್ ಪಾಂಡಾ ಈಟ್ಸ್. ಇದು ಪಾಂಡ ತಿನ್ನೋದಾ? ಗೈಸ್, ನಾವು ಈ ಪ್ರಾಪರ್ಟಿ ಇವತ್ತು ಚೆಕ್ಔಟ್ ಆಗ್ತಾ ಇದ್ದೀವಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ ಮೈ ಗಾಡ್, ದಿಸ್ ಇಸ್ ಜಸ್ಟ್ ಸೋ ಬ್ಯೂಟಿಫುಲ್. ಕ್ಯಾನ್ ಯು ಬಿಲೀವ್ ಇಟ್? ಈ ಪ್ರಾಪರ್ಟಿ ಎಷ್ಟು ದೊಡ್ಡದಿದೆ. ಓ ಮೈ, ನಾವು ಈ ಜಾಗ ನೋಡೋಕ್ಕೆ ಎಷ್ಟು ಕೆಳಗೆ ಬಂದಿದ್ದೀವಿ ಅಂದರೆ, ನಾವು ಲಿಟ್ರಲಿ ಬ್ರೇಕ್ಫಾಸ್ಟ್ ಮಾಡಿದ್ದು ಇಲ್ಲಿ ಮೇಲೆ ಕಾಣಿಸ್ತಿದೆಯಾ ಅಲ್ಲಿ, ಆಯಿತಾ? ನಮ್ಮ ರೂಮ್ ಅಲ್ಲೆಲ್ಲೋ ಫುಲ್ ಇನ್ನು ಮೇಲೆ ಇರೋದು. ಅಲ್ಲಿಂದ ನಾವು ಇದು ಕೆಳಗೆ ನೋಡಿ, ಇದು ಯಾರ್ದು ಬೇರೆ ಪ್ರಾಪರ್ಟಿ ಅಂದ್ಕೊಂಡ್ವಿ. ಇಟ್ಸ್ ದಿಸ್ ಬಿಗ್, ಇಟ್ಸ್ ಕ್ರೇಜಿ. ವೇರ್ ಆರ್ ಯು ವಟೆ? ಆಕಾಶ ಗಾಯ್ಸ್, ಲುಕ್ ಅಟ್ ದ ವ್ಯೂ. ಸೊ ಇದು ಇಲ್ಲಿ ಅಲ್ಲಿ ಕೆಳಗಡೆ ಸೊ ಗೈಸ್, ಇಲ್ಲೆಲ್ಲ ಕುತ್ಕೊಂಡು ಯು ಕ್ಯಾನ್ ಹ್ಯಾವ್ ಕಾಫಿ. ಸೊ ವಿ ಕಮ್ ಆಲ್ ದ ವೇ ಹಿಯರ್. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ರೈನಿಂಗ್ ಟುಡೇ. ಮಳೆ ಬರ್ತಾ ಇದೆ. ಮಳೆ ಬಂದರೂ ವ್ಯೂ ಚೆನ್ನಾಗಿದೆ. ಏನು ಹೇಳ್ತೀವಿ ಒಡೆ? ಅಟ್ಲೀಸ್ಟ್ ವ್ಯೂ ಚೆನ್ನಾಗಿದೆ. ವಿ ಸ್ಟಿಲ್ ಗಾಟ್ ಅ ಗುಡ್ ಟೇಬಲ್. ಡೈರೆಕ್ಟ್ಲಿ ಬೆಟ್ಟ ಕಾಣಿಸ್ತಿದೆ ಅಲ್ವಾ? ವಿ ಸ್ಟಿಲ್ ಗಾಟ್ ಅ ಗುಡ್ ಟೇಬಲ್. ರೈಸಲ್ಲಿ. ಸೊ ಇಲ್ಲಿಂದು ಒಂದು ಸ್ಪೆಷಲ್ ಕಾಫಿನ ಆರ್ಡರ್ ಮಾಡಿದ್ದೀನಿ. ಇಟ್ಸ್ ಸೋ ಗೋ. ಓಕೆ, ಯು ಕ್ಯಾನ್ ಸಿ ಇಲ್ಲಿ ಒಂದು ಫ್ರೂಟ್ ಇದೆ, ಆಯಿತಾ? ಆ ಫ್ರೂಟ್ದು ಟೇಸ್ಟ್ ಕಾಫಿ ಜೊತೆ ಬರ್ತದೆ. ಇಟ್ಸ್ ಸೋ ಗೋ. ನಾವು ಇವಾಗ ಬಂದಿರೋ ಜಾಗ ಹೆಸರು ಸಾರಿ ತಿಂಬುಲ್ ಅಂತ. ಓಕೆ, ಸೊ ಇಲ್ಲಿ ಬೇಸಿಕ್ಲಿ ಗ್ಲಾಸ್ ಮೇಕಿಂಗ್, ಈ ಏರಿಯಾ ಗ್ಲಾಸ್ ಮೇಕಿಂಗ್ ತುಂಬ ಫೇಮಸ್. ಸೊ ಅದು ಇರುತ್ತೆ. ಮತ್ತು ಇಲ್ಲಿ ಪೂಲ್ ಇದೆ, ಕೆಫೆ ಇದೆ. ಆ್ಯಂಡ್ ದಿಸ್ ಇಸ್ ಅ ವೆರಿ ಇನ್ಸ್ಟಾಗ್ರಾಮಬಲ್ ಪ್ಲೇಸ್. ನಿಮಗೆ ಚೆನ್ನಾಗಿರೋ ಫೋಟೋಸ್ ಬೇಕು, ವೀಡಿಯೋಸ್ ಎಲ್ಲ ತೊಗೋಬೇಕಂದ್ರೆ, ಇಫ್ ಯು ಆರ್ ಕಮಿಂಗ್ ಟು ಬಾಲಿ, ಆ್ಯಡ್ ಸಾರಿ ತಿಂಬುಲ್ ಟು ಯುವರ್ ಐಟ್ನರಿ. ಸ್ವಿಂಗ್ದು ಫೋಟೋಸ್ ಏನಾದರೂ ತೊಗೋಬೇಕಂದ್ರೆ, ಓ ದಿಸ್ ಇಸ್ ಅವರ್ ಡ್ರೈವರ್ ಮಿಸ್ಟರ್ ಗೇರೆ. ಸ್ವಸ್ತಿ ಅಸ್ತು. ನಮಸ್ತೆ. ನಮಸ್ತೆ. ಸೊ ಇಲ್ಲಿ ನಿಮ್ದು 1 ಸೆಕೆಂಡ್. ಸೊ ನೀವು ಸ್ವಿಂಗ್ ಫೋಟೋಸ್ ಏನಾದರೂ ತೊಗೋಬೇಕಂದ್ರೆ ಇದು ಬೇರೆ ಬೇರೆ ಪ್ಯಾಕೇಜಸ್ ಇದೆ. ಸೊ ಇದು ಎಂಟ್ರೆನ್ಸ್ ಆಯಿತಾ ನೋಡಿ, ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸ್. ವಾವ್, ದಿಸ್ ಸೋ ಬ್ಯೂಟಿಫುಲ್. ಸೊ ನಾನು ಹೇಳಿದೆ ಅಲ್ಲ, ಈ ಜಾಗ ನೀವು ನೋಡ್ಬೋದು, ಇಲ್ಲಿ ಮಲ್ಟಿಪಲ್ ಸ್ಪಾಟ್ಸ್ ಇದೆ.
ಇಲ್ಲಿ ನೀವು ಬಂದ್ಬಿಟ್ಟು ಫೋಟೋಗ್ರಫಿ ಮಾಡ್ಬೋದು. ಲೈಕ್ ರಿಯಲಿ ಗುಡ್. ಇಲ್ಲಿ ನೀವು ಬಟ್ಟೆನ ರೆಂಟ್ ಮಾಡ್ಬೋದು. ಇದೆಲ್ಲ ಸೇಲಿಗಿರೋದು. ರೆಂಟ್ ಮಾಡಬೇಕಂದ್ರೆ ವ್ಲಾಗ್ ವಿಡಿಯೋ ಅಲ್ಲ ವಡೆ, ಇದು ವ್ಲಾಗ್. ಏನು ವಡೆ ನಿನ್ನ ಗರ್ಲ್ಫ್ರೆಂಡ್ನ ತೋರಿಸ್ಬಿಡ್ಲಾ? ನೀನೇನು ತೋರಿಸೋದು? ಸ್ವಲ್ಪ ನಾನು ತೋರಿಸ್ಬಿಡ್ತೀನಿ. ನೋಡೋಣ. ಆದ್ರೂ ಒಂದು ಆಫರ್ ಇದೆ ಗೈಸ್. ಈ ಥರ ನಾನು ಇಬ್ಬರು ಹೆಣ್ಮಕ್ಳ ಜೊತೆ ಬಂದಿದ್ದೀನಿ. ಫುಲ್ ಎಲ್ಲ ಅವ್ರ ಜೊತೆ ಸೇಫ್ಟಿ ತೋರಿಸ್ಕೊಂಡು ನೆಕ್ಸ್ಟ್ ನಿಮ್ಗೆ ಏನೋ ಟ್ರಿಪ್ ಬೇಕು ಅಂದರೆ ನನ್ನ ಕರೀರಿ. ಅವಳಿಗೆ ತೋರಿಸ್ತೀನಿ ವಿಡಿಯೋ ಇರು, ನಿಂಗೆ ಇದೆ ಅವಳಿಗೆ ತೋರಿಸ್ತೀನಿ. ಸೊ ಇವಾಗ ನಾವು ಕ್ರೀಟಿಯಾನು ಪಬ್ಗೆ ಬಂದಿದ್ದೀವಿ. ನೆನ್ನೆನೇ ಬರಬೇಕಿತ್ತು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸುಕ್ಷಮ. ಸೊ ನೆನ್ನೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬರಬೇಕಿತ್ತು, ಬಟ್ ಟೈಮ್ ಆಗಿಲ್ಲ. ಸೊ ಇವತ್ತು ಬರ್ತಾ ಇದ್ದೀವಿ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಪೂಲ್ ಹತ್ರ ಟೇಬಲ್ ತೊಗೋಬೇಕಂದ್ರೆ 2.5 ಲಕ್ಷ ಅಲ್ಲ 2.20 ಒಬ್ಬರಿಗೆ. ಬರೀ ನಾರ್ಮಲ್ ಟೇಬಲ್ ತೊಗೋಬೇಕಂದ್ರೆ 70,000. ಬಟ್ ಇದೆಲ್ಲ ಬಾಲಿ ಕರೆನ್ಸಿಗೆ ಹೇಳ್ತಿರೋದು. ಓ ಸಾರಿ ಸುಕ್ಷಮ. ನಾನು ಯಾಕೆ ಶೇರ್ಸ್ನ ಚೇಂಜ್ ಮಾಡಿದೆ ಕೇಳಲೇ ಇಲ್ಲ. ಬೇಡ. ಆವಾಗಲೇ ಬೇರೆ ಎಲ್ಲೋ ಕಲರ್ ಟಿಂಟೆಡ್ ಗ್ಲಾಸಸ್ ಹಾಕೊಂಡಿದ್ದ, ಇವಾಗ ಕಪ್ಪುಗೆ ಹಾಕೊಂಡಿದ್ದಾನೆ. ಅದು ಹೋಗ್ಬಿಟ್ಟು ಹುಡ್ಕೊಂಡು ಬಂದ್ಬಿಟ್ಟು ಎಷ್ಟು 14,000 ಕೊಟ್ಟು ಇದಕ್ಕೆ 14,000 ಕೊಟ್ಟು ಈ ಕಡೆ ಬಾ. ಯಾಕೆ ಬಿಡೆ ಕಣ್ಣು ತಂಪು ಮಾಡ್ಕೊಳ್ಕ ಶಿವ. ಈಗ ಕೂದು ಬಿಸಿಲಿರ್ತಾವ, ಕಣ್ಣು ತಂಪು ಮಾಡ್ಕೊಬೇಕು. ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ. ಹಿಂಗೆ ಮಾತಾಡ್ತೀಯಾ, ಆಮೇಲೆ ಗರ್ಲ್ಫ್ರೆಂಡ್ ಅಂತ ಸಾಯ್ತೀಯಾ, ಆಮೇಲೆ ನನ್ನಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ ಅಂತಾನು ಹೇಳ್ತೀಯಾ. ಇವನ್ಗೆ ಮಲ್ಟಿಪಲ್ ಪರ್ಸನಾಲಿಟಿ, ಸ್ಪ್ಲಿಟ್ ಅಲ್ಲ ಮಲ್ಟಿಪಲ್ ಪರ್ಸನಾಲಿಟಿ. ನಮ್ಮ ವಿ ರವಿಚಂದ್ರನ್ ಸರ್ ಹೇಳ್ತಾರೆ, ಅಂದಾನ ನೋಡೋದು ತಪ್ಪಲ್ಲ, ಅದನ್ನ ಅನುಭವಿಸ್ಬೇಕು, ಹಾಳು ಮಾಡಬೇಕು ಅಂತ ಅನ್ಕೋತಾರೆ. ಎಲ್ಲೂ ಆ್ಯಕ್ಚುಲಿ ನಾವು ಇದ್ರಿಗೂ ಸ್ಕ್ಯಾಮ್ ಅಂತ ಅನಿಸಿಲ್ಲ. ಇದೆಲ್ಲೋ ಒಂದು ನಂಗೆ ಸ್ಕ್ಯಾಮ್ ಅಂತ ಅನಿಸ್ತು. ಮೇಲೆ ಬರೀ ಟೇಬಲ್ಗೆ 70,000 ಅಂತೆ, ಫುಲ್ ಟೇಬಲ್ಗೆ ಒಬ್ರಿಗೆ 2,20,000 ಓಕೆ ಒಪ್ಕೊಳ್ಳೋಣ ಅಂತ ಒಪ್ಕೊಂಡ್ವಿ. ಆಮೇಲೆ ಇಲ್ಲಿ ಬಂದು ಗೊತ್ತಾಯ್ತು, ನಾವು ಫುಲ್ ಟೇಬಲ್ಸ್ ಬೇಕು ಅಂದರೆ ಮಿನಿಮಮ್ 10 ಮಿಲಿಯನ್ ಸ್ಪೆಂಡ್ ಮಾಡಬೇಕಂತೆ. ಅಲ್ಲ 2 ಮಿಲಿಯನ್ 2 ಮಿಲಿಯನ್ ಅಂದರೆ 10,000 ರೂಪಾಯಿ. ಸ್ವಲ್ಪ ಸ್ಕ್ಯಾಮ್ ಅನ್ಸೋದು. ನೋಡೋಣ ಬಾ, ನೋಡಿ ಗೊತ್ತಾಗುತ್ತೆ ನಮಗೆ ಏನು ಅಂತ. ಸೊ ಇವಾಗ ನಮಗೆ 2.5 ಏನು ಕಟ್ಟಿರೋದು ಅದು ಎಂಟ್ರಿಗೆ ಮಾತ್ರ. ಟೇಬಲ್ಗೋಸ್ಕರ ಸಪ್ರೇಟಾಗಿ ನಾವು ಸ್ಪೆಂಡ್ ಮಾಡಬೇಕು. ಬಟ್ ಎನಿವೇಸ್ 2 ಕೂಪಾನ್ಸ್ ಇದೆ, ಅದರಲ್ಲಿ ಫ್ರೀ ಡ್ರಿಂಕ್ಸ್ ಸಿಗುತ್ತೆ. ಬಟ್ ದ್ಯಾಟ್ ಇಸ್ ಆಲ್ಸೋ ನಾನ್ ಆಲ್ಕೋಹಾಲಿಕ್. ಸೊ ಇವಾಗ ಅದು ನೋಡಿ ನಮಗೆ ಗೊತ್ತಾಗುತ್ತೆ ಏನು ಮಾಡಿ ತಲೆಗೆ ಹಾಕ್ಕೊಂಡ್ಬಿಟ್ಟಿದೆಯಾ. ತೋರಿಸು. ಏನು ಮಾಡಿ ಇಲ್ಲ ರಬ್ಬರ್ ಶೆಕೆ ಆಗ್ತದೆ ಅಂತನಾ. ವೆರಿ ಕ್ಯೂಟ್ ಗೈಸ್. ನಮ್ಗೆ ಇವಾಗ ತುಂಬ ಹಸುವಾಗ್ತದೆ. ಕ್ರಿಯೇಟಿವ್ ಹೋಗಿದ್ವಿ, ಬಟ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಅಂಡ್ ವಿ ಫೆಲ್ಟ್ ಇಟ್ ವಾಸ್ ನಾಟ್ ವರ್ತ್ ಇಟ್. ಅಲ್ಲಿ ಹೋಗಿ ಕೂತ್ಕೊಂಡು ಮತ್ತೆ ಸ್ವಿಮ್ಮಿಂಗ್ ಔಟ್ಫಿಟ್ ಎಲ್ಲದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ಎಲ್ಲ ಹೋಗಿ ಇಟ್ಸ್ ನಾಟ್ ವರ್ತ್ ಇಟ್. ಸೊ ವಿ ಹ್ಯಾಡ್ ಅ ಡ್ರಿಂಕ್, ವೈಬ್ ಮಾಡಿದ್ವಿ. ಇವಾಗ ಇಲ್ಲಿ ಬಂದಿದ್ದೀವಿ ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ನೋಡ್ಬೋದು ನೀವು, ಬೇಸಿಕ್ಲಿ ಏಷ್ಯನ್ ರೆಸ್ಟೋರೆಂಟ್, ಬಟ್ ಮನೆ ಊಟ ತುಂಬ ನೆನಪು ಬರ್ತಿದೆ. ಸೊ ಇವಾಗ ಲಂಚ್ ತಿನ್ನಕ್ಕೆ ಬಂದಿರೋದು. ಐ ಥಿಂಕ್ ಆಲ್ಮೋಸ್ಟ್ 4 PM. ಪಾಲಿಗೆ ಬಂದ್ಬಿಟ್ಟು ಸ್ಪಾ ಮಾಡಿಸ್ದೇ ಇರೋ ಹಂಗೆ ಸಾಧ್ಯ ನಾವು ಸ್ಪಾ ಮುಗಿಸ್ಕೊಂಡು ಬಂದ್ವಿ. ಐ ಆಮ್ ಸೋ ಟಯರ್ಡ್. ಸೊ ಇವಾಗ ನಮ್ಮ ಕೊನೆಯ ಸ್ಟೇ ಸೆಮಿನ್ಯಾಕಲ್ಲಿ, ಇದು ಫುರಾಮಾ ಎಕ್ಸ್ಕ್ಲೂಸಿವ್ ಓಷನ್ ಬೀಚ್ ಅಂತ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇಲ್ಲೇ ಅದರ ಎದುರುಗಡೆನೇ ಬೀಚ್ ಆಕ್ಸಸ್ ಇದೆ. ನಾವಿನ್ನೂ ಊಟ ಮಾಡಿಲ್ಲ, ಅದು ನೋಡೋಣ ಹೇಳ್ತೀನಿ. ಎಲ್ಲ 9 ಗಂಟೆಗೆ ಕ್ಲೋಸ್ ಆಗೋಗ್ಬಿಡುತ್ತೆ ಆ್ಯಕ್ಚುಲಿ. ಗೈಸ್ ಯು ವೋಂಟ್ ಬಿಲೀವ್ ಇವಾಗ ಏನಾಯಿತು ಗೊತ್ತಾ. ಇಲ್ಲಿ ಸೆಮಿಯಾಕರಿ ನಾನು ವೀಡಿಯೋಸ್ ನೋಡಿದ್ದೀನಿ ಆಯಿತಾ. ಏನಂದರೆ ರೋಡಲ್ಲಿ ಹೋಗ್ತಾ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ಕತ್ತಲಿರೋ ಚೈನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಎಲ್ಲ. ಸೊ ನಾನು ಒಡೆ ಹುಷಾರಾಗಿ ಇಡಬೇಕು ಅಂತ ಎಲ್ಲ ತೆಗ್ದ್ಬಿಟ್ಟು ರೂಮಲ್ಲಿ ಇಟ್ಟು ಬಂದ್ವಿ ಆಯಿತಾ, ಚೈನ್ ಅದು ಇದು ಎಲ್ಲ. ಅದಾದಮೇಲೆ ಇವಾಗ ಬರ್ತದಾಗ ನೋಡಿ. ಸೊ ನಾವೇನು ಮಾಡಿದ್ವಿ, ವಾಲೆಟಿಗೆ ಮರ್ತು ಬಂದ್ಬಿಟ್ಟಿದ್ದೀವಿ ಆಯಿತಾ. ಇಲ್ಲಿ ಇವಾಗ ಡಿನ್ನರ್ ತಿನ್ನಬೇಕು ಅಂತ ಇವ್ರು ಬಿಲ್ ಕೊಟ್ಟಾಗ ವಿ ರಿಯಲೈಸ್ ದಟ್ ನಾವು ವಾಲೆಟ್ ಅಲ್ಲೇ ರೂಮಲ್ಲೇ ಬಿಟ್ಟು ಬಂದಿದ್ದೀವಿ ಅಂತ. ಇವ್ರಿಗೆ ಹೇಳಿದ ತಕ್ಷಣ ಪಾಪ ಹತ್ರ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂತ ಅದಕ್ಕೆ ಬಿಟ್ಟು ಬಂದ ಇವರು. ಸೊ ಏನಾಯಿತು ಅಂದರೆ ಇಲ್ಲಿ ನಾವು ಇವಾಗ ಹೇಳಿದ್ವಿ, ಬಟ್ ಇಲ್ಲಿ ಈ ಕೆಫೆ ಹೇಳಿದೆ ಇವ್ರು ಸೋ ಸ್ವೀಟ್ ಬೆಳಕೋಗೆ ಹೋಟ್ಲ್ ಇಲ್ಲೇ ಹತ್ತಿರ ಇದೆ ಅಂತ ವಡೆ ಜೊತೆ ಒಬ್ಬರನ್ನ ಕರೆಸಿದ್ರು. ಅವರಿಬ್ರು ಹೋಗ್ಬಿಟ್ಟು ಇವಾಗ ಕಾರ್ಡ್ ತೊಗೊಂಡು ಬಂದ್ಬಿಟ್ಟು ಇವಾಗ ಪೇ ಮಾಡ್ತಿದ್ದೀವಿ. ಸುಕ್ಷಮ ವಾಲಿ ಹೆಂಗಿತ್ತು ಬಡೆ ನಿನ್ನ ಎಕ್ಸ್ಪೀರಿಯನ್ಸು? ನೀನು ನೋಡಿ ಫುಲ್ ಬೆವರ್ತಾ ಇದೆಯಾ? ಭಯ? so nice people. Yeah seriously. Yes, brother. Yes. Oh, you're making video, yeah? Yeah, vlog.
ವ್ಲಾಗ್ ಮಾಡ್ತಿರೋದೇ ಫೋನ್ ಕಿತ್ಕೊಂಡು ಹೊಟ್ಟೋಗ್ಬಿಟ್ರೆ ಅವರು. ಇಲ್ಲ, 2 ಕೈಯಲ್ಲಿ ಫುಲ್ ಬಿಗಿಯಾಗಿ ಇಟ್ಕೊಂಡಿದ್ದೀವಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾವು ಸೆಮಿನ್ಯಾಕಲ್ಲಿದ್ದೀವಿ, ಉಬೋದಿಂದ ಬಂದಿದ್ದು ಇಲ್ಲಿ. ನಾನು ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಇವಾಗ ಇದೆಲ್ಲ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡಿ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ಇಲ್ಲಿ ಕೃಷ್ಣ ಅಂತ ಒಂದು ಮಾರ್ಕೆಟ್ ಇದೆ, ಅಲ್ಲಿ ನಿಮಗೆ ಅಥೆಂಟಿಕ್ ಬಾಲಿ ಬಟ್ಟೆ ಸಿಗುತ್ತೆ ಆಯಿತಾ. ವಡೆ ಅದನ್ನು ಹಾಕೋಬೇಕಂತೆ. ಸೊ ವೀರ್ ಗೋಯಿಂಗ್ ಟು ಉಲುವಾಟು. ಸೊ ಅದು ಇಲ್ಲಿನ ದೇವಸ್ಥಾನ. ವಡೆ ಅದನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವನಿಗೆ ಪಾಪ ಇಷ್ಟ. ಇಲ್ಲಿ ಹುಡುಗಿರಿಗೆ ಮಾತ್ರ ಸೂಪರಾಗಿ ಎಲ್ಲ ಕಡೆ ಗೌನ್, ಬ್ಯಾಕ್ ಡ್ರಾಪ್, ಫೋಟೋಸ್. ನನ್ನ ಫೋಟೋಸ್ ನೋಡಿದ್ರೆ ಯು ವಿಲ್ ಸಿ. ಬಟ್ ಹುಡುಗರಿಗೆ ಜಾಸ್ತಿ ಇಲ್ಲ ಪಾಪ. ವಡೆ ಹ್ಯಾಸ್ ದಿಸ್ ಒನ್ ವಿಶ್. ಸೊ ವಿ ವಿಲ್ ಮೇಕ್ ಶ್ಯೂರ್ ಹಿ ಗೆಟ್ಸ್ ದ್ಯಾಟ್. ಕೃಷ್ಣ ಅಂತ ಮಾರ್ಕೆಟ್ಗೆ ಹೋಗಿ ಅದಾದಮೇಲೆ ವಿ ಗೋಯಿಂಗ್ ಟು ತಾನಾ ಬಾರಾಕ್. ದ್ಯಾಟ್ ಬೀಚ್ ಇಸ್ ಜಸ್ಟ್ ಅಮೇಝಿಂಗ್ ಗೈಸ್. ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ಸೊ ಇದು ನಮ್ಮ ಸ್ಟೇ. ಎನಿವೇಸ್ ಯು ಕ್ಯಾನ್ ಸಿ. ಗೈಸ್, ವಡೆಗೆ ಫೈನಲಿ ಒಂದು ಬಟ್ಟೆ ಸಿಕ್ತು. ಇಲ್ಲಿ ಬಂದಿದ್ದೀವಿ. ಫುಲ್ ಅಥೆಂಟಿಕ್ ಬಾಲಿ. ಓಕೆ ಗೈಸ್, ಸೊ ನಾವು ಶಾಪಿಂಗ್ ಮಾಡಾಯ್ತು. ಇದು ಆಕ್ಚುಲಿ ಇಲ್ಲಿಂದು ಅಥೆಂಟಿಕ್ ಬೆಡ್ಶೀಟ್. ನಾನು ಈ ಬೆಡ್ಶೀಟ್ ನಮ್ಮ ಅಜ್ಜಿಗೋಸ್ಕರ ತಗೊಂಡೆ. ಬಿಕಾಸ್ ಐ ವಾಸ್ ಲೈಕ್, ಓಕೆ ವಾಟ್ ಕ್ಯಾನ್ ಐ ಟೇಕ್ ಫಾರ್ ಹರ್ ವಿಚ್ ಶಿ ವಿಲ್ ಯೂಸ್. ಆ್ಯಂಡ್ ಇದು ವಡೆಗೆ ತಲೆಗೆ ಹಾಕೊಳ್ಳೋದು ತಗೊಂಡಿದ್ದಾನೆ ಇಲ್ಲಿ. ನಾನು ಇಲ್ಲಿ ಒಂದು ಟಾಪ್ ಥರ ತಗೊಂಡೆ. ಸೊ ನಾವು ಪಿತಾಮಹಲ್ ಇದ್ದಾಗ ಅವ್ರು ನಮಗೆ ಇದು ಕೆಳಗಡೆ ಹಾಕೋದು ಈ ಥರ ಇದೆ ಅಲ್ಲ. ಸೊ ಅದನ್ನು ಅವ್ರು ನಮಗೆ ಕೊಟ್ಟಿದ್ರು. We were like, okay, so today we're going to Uluwatu temple. ಅಲ್ಲಿ ಇಲ್ಲಿ ಕೇಕಾಕ್ ಡಾನ್ಸ್ ಇಸ್ ಲೈಕ್ ವೆರಿ ಫೇಮಸ್. ಇಲ್ಲಿನ ರಾಮಾಯಣ ಅದು ಆಯ್ತಾ. ಸೊ ಅದ್ ನೋಡಕ್ ಹೋಗ್ತಾ ಇದೀವಿ. ಅದನ್ನೇ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಅಂಡ್ ನಾವ್ ಲೈಕ್ ವೆರಿ ಹ್ಯಾಪಿ ನಾವ್. ಅಂಡ್ ಯು ನೋ ವಾಟ್, ನಾವ್ ಇಲ್ಲಿ ಎಂಟರ್ ಆದಾಗ 119 ಹೌದಾ ಇಲ್ಲಿ ನಾವು ಅಂಡ್ ಏನ್ ಗೊತ್ತಾ, ನಾವಿಲ್ಲಿ ಎಂಟರ್ ಆದ ತಕ್ಷಣ ವಡೆ ಹೇಳ್ತಿದ್ದ, ಇಲ್ಲಿ ಬೆಂಗಳೂರವರು ಯಾರು ಸಿಕ್ಕಿಲ್ಲ, ಕನ್ನಡದವ್ರು ಯಾರು ಸಿಕ್ಕಿಲ್ಲ ಅಂತ ಹೇಳ್ದ ಅವನು. ಈ ಫ್ಲೋರ್ ಬಂದ ತಕ್ಷಣ ನಾವಿಬ್ರು ಮಾತಾಡೋದು ನೋಡಿ ಒಬ್ರು ಬಂದ್ರು. ಅವ್ರ ದಾವಣಗೆರೆಯಿಂದ ಇರೋದು, ಶ್ರೀನಿಧಿ. ಹಾಯ್. ಸೊ ಅವ್ರು ಬಂದ್ಬಿಟ್ಟು ಮಾತಾಡ್ಸಕ್ ನಮ್ಗೆ ತುಂಬಾನೇ ಖುಷಿ ಆಯ್ತು. ವಡೆ, ಆರ್ ಯು ಹ್ಯಾಪಿ? ಟೇಕ್ ಮಿ ಸಮ್ ಸ್ಪಾ. I'll be happy. ನಿನ್ನ ಅಂಜಿ ಹೇಳು ವಡೆ, ಖುಷಿಯಾಗಿದೆ. ಸಿಕ್ಸಮ್ಮ ಸ್ವಸ್ತಿಯಸ್ತು ಮೋಲಿ. ಓಂ ಶಾಂತಿ ಶಾಂತಿಯೋ. ಸೊ ನಾವಿವಾಗ ತಾನಾ ಬಾರಾಕಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮದು ಪಾರ್ಕಿಂಗ್ ಇದೆ, ಇಲ್ಲಿ ಎಂಟ್ರಿ ಇದೆ. ಅಲ್ಲಿ ಒಂದು ಕಡೆ ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಮತ್ತೆ ಲಾಕರ್ ಏನಾದರೂ ಬೇಕಂದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ದಿಸ್ ಶಟಲ್ ಬಸ್ ಟು ಗೋ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ವಿಚ್ ಇಸ್ ಸೋ ಬ್ಯೂಟಿಫುಲ್ ಗೊತ್ತಾ. ಲೈಕ್ ದ ಎಂಟೈರ್ ಪಾತ್ ಅದನ್ನು ವ್ಲಾಗ್ ಮಾಡ್ತೀನಿ ನೀವು ನೋಡಿ. ಐ ಜಸ್ಟ್ ಹೋಪ್ ಇಟ್ಸ್ ನಾಟ್ ಕ್ರೌಡೆಡ್. ಓಕೆ ಗೈಸ್, ಸೊ ನಾವಿವಾಗ ಅವರು ನಮಗೆ ಇಲ್ಲಿರೋ ಬಗಿ ನಮ್ಗೆ ಇಲ್ಲಿ ಡ್ರಾಪ್ ಮಾಡ್ತು. ಯು ಕ್ಯಾನ್ ಸಿ ದಿಸ್ ಇಸ್ ದ ವ್ಯೂ. ಇವಾಗ ನಮ್ಮ ಹಿಂದೆ ಏನಿದೆ ಇದನ್ನು ನಡ್ಕೊಂಡು ಹೋಗಿ ನಾವು ನೋಡಬೇಕು. ದಿಸ್ ಇಸ್ ವಾಟ್ ಐ ಆ್ಯಕ್ಚುಲಿ ಸಾ ಆನ್ ಇನ್ಸ್ಟಾಗ್ರಾಮ್. ಈ ಪಾತ್ ಏನಿದೆ, ಈ ಪಾತ್ ನಾವಿವಾಗ ಹೋಗಬೇಕು. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ನಮ್ಮದು ಕ್ಯಾಮ್ರಾ ಇದೆ, ಬಟ್ ಡ್ರೋನ್ ಇಲ್ಲ. ಇಲ್ಲಿ ನಮಗೊಬ್ಬರು ಡ್ರೋನ್ ವಿಡಿಯೋಗ್ರಫರ್ ಸಿಕ್ಕಿದ್ರು. ಅವ್ರು ಒಂದು ವಿಡಿಯೋಗೆ 100K ಅಂದರು. 100K ಅಂದ್ರೆ ಎಷ್ಟು ವಡೆ? 500 ರೂಪಾಯಿ. 500 ರೂಪಾಯಿ ಹಾಂ, ಒಂದು ವಿಡಿಯೋಗೆ. ಸೊ ವಡೆ ಒಂದು ಬುದ್ಧಿವಂತಿಕೆ ಉಪಯೋಗಿಸಿ 3 ವಿಡಿಯೋ ಕೇಳಿದ್ದೇವೆ. ನಂದು ಸಿಂಗಲ್, ಇವೊಂದು ಒಂದು ಸಿಂಗಲ್, ಇಬ್ಬರದ್ದು ಜೊತೆಯಲ್ಲಿ 200K ಅಂದರೆ 1000 ರೂಪಾಯಿಗೆ ಹೊತ್ಕೊಂಡ್ರು. ವೆರಿ ಸ್ವೀಟ್ ಆಫ್ ದೆಮ್. ನಾನೇನು 250 ಅಂದ್ಕೊಂಡೆ, ಬಟ್ ಇವರು ಈ ಟೈಮಲ್ಲಿ ನಾನು ಬಾರ್ಗೇನಿಂಗ್ ಚೆನ್ನಾಗಿ ಮಾಡಿದೆ. ಕಲ್ತ್ಕೊಂಡಿದ್ಯಾ ಫೋಟೋಸ್ ತೊಗೋಬೋದು ನೀವು. ಸೊ ಇನ್ ಕೇಸ್ ನೀವು ತಾನಾ ಬಾರಕಕ್ಕೆ ಬರೀ ಫೋಟೋಸ್ ಅಥವಾ ವೀಡಿಯೋಸ್ ಮಾಡ್ಕೊಳಕ್ಕೆ ಬರ್ತಾ ಇದ್ರೆ ಬನ್ನಿ. ಯು ಕಾಂಟ್ ಗೋ ಟು ದ ಬೀಚ್, ಬಟ್ ಐ ಸ್ಟಿಲ್ ಲವ್ ಇಟ್. ಗೈಸ್, ದಿಸ್ ಇಸ್ ದ ಬೀಚ್ ವ್ಯೂ. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಡು ಯು ಲೈಕ್ ದ ಫುಡ್? Yes, I like it. ಗೈಸ್, Very delicious. ಸೊ ಇವರಿಗೆ, ಸೊ ಇವತ್ತು ನಮ್ಮ ಜೊತೆ ಇರೋದು ಮಿಸ್ಟರ್ ಗೇಡೆ ನಮಗೆ ಡ್ರೈವ್ ಮಾಡಿಸಿದ್ದಾರೆ. ಸೊ ಅವರೇ ನಮಗೆ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದರು. ಆ್ಯಂಡ್ ವಿ ಮೇಡ್ ಎಮ್ ಟ್ರೈ ನಾನ್ ಆ್ಯಂಡ್ ಕಡಾಯಿ ಚಿಕನ್. ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಹ್ಯಾಡ್ ಇಂಡಿಯನ್ ಫುಡ್ ಬಿಫೋರ್? Yeah, but not like this. Only like samosa. ದಿಸ್ ಇಸ್ ನೈಸ್, ನೋ? Yeah, it's nice. ನಾನು ಬಾಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ಸ್. ಓಕೆ, ಮಾಡಲೇಬೇಕು ಅಂತ. ಏನು ಅಂದರೆ ತಡಾ, ಐ ಯು ಎಕ್ಸೈಟೆಡ್? ವೆರಿ ಮಚ್. ಐ ಆಮ್ ಸ್ಕ್ಯಾರ್ಡ್. ಸೊ ಬೇಸಿಕಲಿ ಬಾಲಿಯಲ್ಲಿ ಪ್ಯಾಕೇಜಸ್ ಇದೆ ಆಯಿತಾ, ಹೆಲಿಕಾಪ್ಟರ್ ರೈಡ್ಡು. 1 hour ಇಸ್ ಲೈಕ್ ಸೂಪರ್ ಎಕ್ಸ್ಪೆನ್ಸಿವ್. ಬಟ್ ನಾವು 12 minutes ತೊಗೊಂಡಿದ್ದೀವಿ, ವಿಚ್ ಇಸ್ ಅರೌಂಡ್ 6.7 million. ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 33,000 ಆಗುತ್ತೆ. ಇಟ್ಸ್ ಅ ಪ್ರೈವೇಟ್ ಟೂರ್. ಅದರ್ವೈಸ್ ಶೇರಿಂಗಲ್ಲಿ ಇರುತ್ತೆ, ಬಟ್ ವಿ ಡಿಡ್ಂಟ್ ವಾಂಟ್ ಟು ಡೂ ಶೇರಿಂಗ್. ಸೊ ನಾನು ವಡೆ ಮತ್ತು ನಮ್ಮ ಡ್ರೈವರ್ ಅಂಕಲ್ ಮಿಸ್ಟರ್ ಗೇಡೆ ನಮ್ಮ ಜೊತೆ ಬರ್ತಾರೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಇಟ್. Guys, so we're going to fly now. I'm so excited. Hello.
ಬೆರ್ನಾನ್ ಗೈಸ್, ಇವನ ಹೆಸರು ಬೆರ್ನಾನ್. ಇವನಿಗೆ ಕಮ್ಮಿಯವ್ರು ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಬರಲ್ಲ. ಬಟ್ ಇಫ್ ಯು ಟೆಲ್ ಬೆರ್ನಾನ್ ಶಿನಿ ಶಿನಿ ಗುಡ್ ಬಾಯ್ ದೆನ್ ಹಿ ಕಮ್ಸ್. ನಾವಿಲ್ಲಿ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಿಕಾಸ್ ವಿ ಹ್ಯಾವ್ ಕ್ಯಾಮ್ರಾ ಆ್ಯಂಡ್ ವಿ ರಿಕ್ವೆಸ್ಟೆಡ್ ಹರ್. ಸೊ ಅವ್ರು ನಮಗೋಸ್ಕರ ಹ್ಯಾಂಗರಿಂದ ಇದು ಬ್ಲ್ಯಾಕ್ ಚಾಪರ್ನ ತೆಗಿತಾ ಇದ್ದಾರೆ. ಏನಿಲ್ಲ ಪಾಪ ಟಕ್ಕಲ್ಲಿ ನೆಕ್ಸ್ಟ್ ಫೋಟೋ ತೆಗಿಬೇಕು ಅಂತಂದ್ರೆ ಬೇರೆ ಯಾರಾದ್ರು ಕಳಿಸ್ಬಿಟ್ರು. ಅದಕ್ಕೆ ಅಕ್ಕ ಫುಲ್ ಟೇಕಿದ್ರು ಜಗಳಾಡೋಕ್ಕೆ. ಅವರೇ ಜಗಳ ಕಡೆಯಾಗಿಲ್ಲ ಅಂದರೆ ಕೇಳಿಸ್ಕೊಂಡು ಅದಕ್ಕೋಸ್ಕರ ಶೆಡ್ಡಲ್ಲಿರೋ ಹೊಸ ಬ್ಲ್ಯಾಕ್ ಕಲರ್ದು ಇಲ್ಲ, ಅವ್ರು ಏನು ಹೇಳಿದ್ರು, ಆಚೆ ತಿನ್ನಿಸ್ತವ್ರೆ. ನಾವು ಇದು ಸೈನ್ ಮಾಡೋ ಮುಂಚೆ ಎಲ್ಲ ಹೇಳಿದ್ರು ತೊಗೋಬೋದು ಅಂತ. ಅದಾದಮೇಲೆ ನಮ್ಮದು ರೈಡ್ ಮುಗ್ದಾದ್ಮೇಲೆ ತೊಗೋಬೋದು ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲ ಇನ್ನೊಬ್ರು ಇದ್ದಾರೆ, ಅವರಾದ್ಮೇಲೆ ಅಷ್ಟಕ್ಕಾದ್ಮೇಲೆ ಇನ್ನೂ 3ನೇ ಇದು ಬಂದಾಗ ನಂಗೆ ಸ್ವಲ್ಪ ಉರಿದೋಯ್ತು. ಎಲ್ಲ ತುಂಬ ಚೆನ್ನಾಗಿ ತುಂಬಿಸಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹಾಕಾದ್ಮೇಲೆ ಮತ್ತು ಅದು ಹೆಂಗೆ ಮಾಡೋಕ್ಕಾಗುತ್ತೆ, ಅದು ನಾವು ಬೇರೆ ಕಡೆ ಹೋಗ್ಬೇಕು ಇವಾಗ. ಇದಾದ್ಮೇಲೆ ಉಲು ವಾಟರ್ ಟೆಂಪಲ್ಗೆ ಹೋಗಬೇಕು. ಸೊ ಅದು ಜಗಳ ಆಡೋಕ್ಕೆ ರೆಡಿ ಇದೆ, ಬಟ್ ಆ ರೇಂಜಿಗೆ ಹೋಗಿಲ್ಲ, ಲೆವೆಲ್ಗೆ ಹೋಗಿಲ್ಲ. ಎಸ್, ನೋ ಇಟ್ಸ್ ಓಕೆ, ಥ್ಯಾಂಕ್ ಯು. ಈ ಬಾಲಿ ಚಾಪರ್ ರೈಡ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಓಕೆ, ಸೊ ಸೀರಿಯಸ್ಲಿ ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ ಏನೇನು ಮಾಡಬೇಕು, ಏನೇನು ಅಚೀವ್ ಮಾಡಬೇಕು ಅಂತ. ಬಟ್ ಅದು ಮಾಡಿದಾಗ ಆಗೋ ಖುಷಿ, ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಟೆಲ್ ಯು. ಸೊ ಐಮ್ ಲೈಕ್, ನಾನು ಇಫ್ ಐ ಗೋ ಟು ದಿಸ್ ಕಂಟ್ರಿ ಐ ವಾಂಟ್ ಆ್ಯಂಡ್ ಐ ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್. ಆ್ಯಂಡ್ ಆಬ್ವಿಯಸ್ಲಿ ನಾನು ಅದ್ರ ಪ್ರಕಾರ ಕಷ್ಟಪಡ್ತೀನಿ, ಪ್ಲ್ಯಾನ್ ಮಾಡ್ತೀನಿ, ಅದನ್ನು ಅಚೀವ್ ಮಾಡೋಕ್ಕೆ ಕಷ್ಟಪಟ್ಟು ಅರ್ನ್ ಕೂಡ ಮಾಡ್ತೀನಿ. ಸೊ I'm just so happy right now because certain checklists ಇತ್ತು ಇಲ್ಲಿ ಬಾಲಿಯಲ್ಲಿ. we did like so many things which was our first. ಒಂದು ಇದು ಸಿಲ್ವರ್ ಉಂಗ್ರ ಮಾಡಿದ್ದು, ಅಥವಾ ಆ ATV ರೈಡ್. ಮುಂಚೆ ನಾನು ATV ರೈಡ್ಸ್ ಮಾಡಿದ್ದೀನಿ, ಬಟ್ ಐ ವಾಂಟೆಡ್ ಟು ಡೂ ದಿಸ್ ಜಂಗಲ್ ATV ರೈಡ್ ಆನ್ ಮೈ ಬರ್ಡೇ. ಅದು ಆಯಿತು. ಆ್ಯಂಡ್ ದೆನ್ ಇವಾಗ ಇದು ಈ ಚಾಪರ್ ಬಂದ್ವಿ. ಓ ಮೈ ಗಾಡ್, ಇಟ್ ವಾಸ್ ಜಸ್ಟ್ ಸೋ ಗುಡ್, ಇಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ಸೊ ಇದೇ ರೀತಿ ನಾನು ಯಾವ್ಯಾವ ದೇಶಕ್ಕೆ ಹೋದಾಗ ಏನೇನು ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ಅಷ್ಟು ಸಂಪಾದಿಸಿದಾಗ ಆ ದೇಶಕ್ಕೆ ಹೋಗಿ ಐ ರಿಯಲಿ ವಾಂಟ್ ಟು ಡೂ ಇಟ್ ಆ್ಯಂಡ್ ಇಟ್ ಜಸ್ಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ದಿಸ್ ಈಸ್ ದ ಬರ್ಡೇ ಗಿಫ್ಟ್ ಟು ಮೈ ಸೆಲ್ಫ್. ಐ ಮೀನ್, ನಾವು ಮನುಷ್ಯರಾಗಿ ಲೈಫಲ್ಲಿ ಗೋಲ್ ಇಟ್ಕೋಬೇಕು. ಆ ಗೋಲ್ನ ಅಚೀವ್ ಮಾಡಿದಾಗ ಆಗೋಷ್ಟು ಖುಷಿ, ದಟ್ ಸಮಾಧಾನ ಒಂದು ನೆಕ್ಸ್ಟ್ ಲೆವೆಲ್ ಅಡ್ರಿನಲಿನ್ ಕೊಡುತ್ತೆ ಆಯಿತಾ. ಐ ಆಮ್ ಜಸ್ಟ್ ಲೈಕ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಈವನ್ ಮೋರ್ ಹ್ಯಾಪಿ ದಟ್ ಐ ಗಾಟ್ ಟು ಡೂ ದಿಸ್ ವಿತ್ ಮೈ ಬೆಸ್ಟ್ ಫ್ರೆಂಡ್ ವಡೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ವಡೆ. ಎಲ್ಲರೂ ಹೇಳ್ತಾರೆ ಅಷ್ಟೇ, ನೀವು ಮಾಡಿ ತೋರಿಸ್ಬಿಟ್ಟಲ್ಲ, ಫುಲ್ ಖುಷಿ ಮಾಡಿ. ಅಲ್ಲೂ ಇದು ಒಂದೇ ಅಲ್ಲ, ನಾನು ನಿಂಗೆ ಹೇಳಿದ್ದೆಲ್ಲ ತುಂಬ ಮಾಡಿದ್ದೀನಿ. ಅದನ್ನೇ ಹೇಳ್ತಾ ಇರೋದು ನನಗೆ. ಬಟ್ ದಿಸ್ ಒನ್ ಐ ವಾಸ್ ಲೈಕ್ ಆಗ್ತಿದೆ ನಾನು ಎಲ್ಲ ಜಿನ ಮಾಡಿ ಬಂದ್ಬಿಟ್ಲು ಫಾರಿನ್ ಟ್ರಿಪ್, ಫಸ್ಟ್ ಫಾರಿನ್ ಟ್ರಿಪ್ಪು. ಏನೇನು ಬೇಕು ಎಲ್ಲ ಮಾಡ್ಬಿಟ್ರು, ಇನ್ಕ್ಲೂಡಿಂಗ್ ಇದು ಚಾಪರ್ ರೈಡು. ಒಡ್ಡೆ ಜಾಸ್ತಿ ಗೊತ್ತಿಲ್ಲ ಅಮೌಂಟ್ ಹೇಳ್ಬೇಕು ಇಲ್ವೋ ಅಂತ. ಅಷ್ಟ ಮಾಡ್ತಾ ಇದ್ದೆ. ಸರಿ ಬಿಡು, ಬಂದಿದ್ದೀವಲ್ಲ ಅಂತ ಅದು ಮಾಡ್ದಂಗೆ ಆಯ್ತು. ರಿಯಲಿ ಪ್ರೌಡ್ ಆಫ್ ಯು ಕೂಡ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.